ಅರುಣ್ ಜೋಳದ ಕೂಡ್ಲಿಗಿ ಅವರು ನಡೆಸುತ್ತಿರುವ ಅಂಬೇಡ್ಕರ್ ಓದು ಸರಣಿಗಾಗಿ ಒಂದು ಭಾಷಣದ ಓದು. ಅಂಬೇಡ್ಕರ್ ಅವರ ಭಾಷಣದ ಓದು. ನಿಮ್ಮ ಗುಡಿಸಲು ಬಿಟ್ಟು ಅನ್ಯರ ಅರಮನೆಗೆ ಹೋಗಬೇಡಿರಿ. ನನ್ನ ಮಿತ್ರರಾದ ಬಾಬುರಾವ್ ಗಾಯಕ್ವಾಡ ಅವರು ನನಗೆ 4,000 ರೂಪಾಯಿ ಹಮ್ಮಿಣಿ ಅರ್ಪಿಸಲು ಒಂದು ಸಭೆ ಕರೆಯುತ್ತೇನೆಂದು ಹೇಳಿ ಅದಕ್ಕಾಗಿ ನನ್ನ ಅನುಮತಿ ಕೇಳಿದ್ದರು. ಆ ಪ್ರಕಾರ ಈಗ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ. ಆದರೆ ನನಗೆ ಕೊಡಬೇಕಾದ ಹಮ್ಮಿಣಿ 4,000 ರೂಪಾಯಿ ಬಗ್ಗೆ ಈವರೆಗೂ ಚರ್ಚಿಸಲಾಗಿಲ್ಲ. ಆ ಹಣ ಕಳೆದಿರಬಹುದೆಂದು ನನ್ನ ಅನಿಸಿಕೆ. ಈ ಸಭೆಯ ಮುಕ್ತಾಯದ ಮೊದಲು 4,000 ರೂಪಾಯಿಗಳ ಬಗ್ಗೆ ಚರ್ಚಿಸಬಹುದು ಎಂದು ಆಶಿಸುತ್ತೇನೆ. ಇತ್ತಿತ್ತಲಾಗಿ ಬಹಳ ದಿನಗಳಿಂದ ನಾನು ರಾಜಕೀಯ ವಿಷಯದ ಬಗ್ಗೆ ಮಾತಾಡುತ್ತಿಲ್ಲ. ಅದಕ್ಕೆ ಕಾರಣ ನಾನು ರಾಜಕೀಯ ಬಂಧನದಲ್ಲಿ ಸಿಲುಕಿದ್ದೇನೆ. ಅಸ್ಪೃಶ್ಯರು ಇತರ ಯಾವುದೇ ಸಮಾಜದವರಿಗಿಂತಲೂ ರಾಜಕಾರಣದಲ್ಲಿ ಹೆಚ್ಚಿನ ಜಾಣರು ಮತ್ತು ಚಾಣಾಕ್ಷರಾಗಿದ್ದಾರೆಂಬುದರಲ್ಲಿ ನನಗೆ ಸಂಶಯವಿಲ್ಲ. ಯಾವುದೇ ಸಮಾಜದ ಉನ್ನತಿ ಆ ಸಮಾಜದಲ್ಲಿಯ ಜನರ ವಿದ್ಯಾಭ್ಯಾಸದ ಮೇಲೆ ಅವಲಂಬಿಸಿದೆ. ನಮ್ಮ ಸಾಮಾಜಿಕ ಉನ್ನತಿಗಾಗಿ ನಾವು ರಾಜಕೀಯ ಮುಖ್ಯ ಸ್ಥಾನಗಳಲ್ಲಿ ಇರುವುದು ಅವಶ್ಯವಿದೆ. ಸಂಘ ಶಕ್ತಿ ಹೆಚ್ಚಿಸಿ. ಒಂದು ವೇಳೆ ಮೀಸಲಾತಿಯು ನಮಗೆ ದೊರಕದಿದ್ದರೂ ಚಿಂತೆ ಇಲ್ಲ. ನಾವು 7 ಕೋಟಿ ಜನರಿದ್ದೇವೆ. ನಾವೆಲ್ಲರೂ ಸಂಘಟಿತರಾಗಿದ್ದರೆ ನಮ್ಮ ಬಲ ಹೆಚ್ಚಾಗುತ್ತದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘ ಶಕ್ತಿ ಹೆಚ್ಚಿಸಿಕೊಂಡರೆ ನಮಗೆ ಯಾರ ಅಂಜಿಕೆಯೂ ಇಲ್ಲ. ನಮ್ಮ ರಾಜಕೀಯ ಸಂಸ್ಥೆಯಾದ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ಗೆ ನಾವೆಲ್ಲರೂ ಬೆಂಬಲ ನೀಡಬೇಕು. ನಾವು ಅಲ್ಪಸಂಖ್ಯಾತರಾಗಿದ್ದರೂ ನಮ್ಮ ಸ್ವಂತ ಶಕ್ತಿಯ ಮೇಲೆ ನಾವು ಉನ್ನತಿ ಸಾಧಿಸೋಣ. ನಾವು ಬೇರೆ ರಾಜಕೀಯ ಪಕ್ಷಗಳೊಂದಿಗೆ ಕರಾರು ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಕರಾರು ಮಾಡಿಕೊಳ್ಳುವಾಗ ನಮ್ಮ ರಾಜಕೀಯ ಪಕ್ಷದ ಧ್ಯೇಯ ಧೋರಣೆಗಳಿಗೆ ಪೂರಕವಾದಂತಹ ರಾಜಕೀಯ ಪಕ್ಷ, ಅಂದರೆ ನಮ್ಮ ಪಕ್ಷದ ಕಾರ್ಯಕ್ರಮಗಳಿಗೆ ಸಹಕರಿಸುವ ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ ಇರಬಹುದು ಅಥವಾ ಸಮಾಜವಾದಿ ಅಥವಾ ಬಹುಜನ ಸಮಾಜವಾದಿ ಪಕ್ಷವಾಗಿರಬಹುದು, ಅದರ ಕೂಡ ಒಪ್ಪಂದ ಮಾಡಿಕೊಳ್ಳಬೇಕಾಗುತ್ತದೆ. ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಗುರಿ ಸಾಧಿಸುವುದು ಕಷ್ಟ. ಅದಕ್ಕಾಗಿ ನಿಮಗೊಂದು ಮಹತ್ವದ ಮಾತು ಹೇಳುವುದೆಂದರೆ, ನಾವು ಅನೇಕ ಪಕ್ಷಗಳಲ್ಲಿ ಹರಿದು ಹಂಚಿ ಹೋಗುತ್ತಿರುವುದರಿಂದ ಅದೊಂದು ಆತ್ಮಘಾತುಕ ಕಾರ್ಯವಾಗಬಹುದು. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಅದರಿಂದ ನಾವು ಸುಲಭವಾಗಿ ನಮ್ಮ ರಾಜಕೀಯ ಗುರಿ ಸಾಧಿಸಬಹುದು. ನಿಮ್ಮ ಗುಡಿಸಲು ಬಿಟ್ಟು ಅರಮನೆಗೆ ಹೋಗಬೇಡಿ. ನಮ್ಮ ಸ್ವಂತ ಮನೆ ಗುಡಿಸಲಾದರೂ ಅದನ್ನು ಮುರಿದು ಎರಡನೆಯವರ ಅರಮನೆ ಸೇರುವುದು ಮಹಾಮೂರ್ಖತನ. ನಮ್ಮದು ಗುಡಿಸಲಾದರೂ ಚಿಂತೆ ಇಲ್ಲ, ಅದನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ಬ್ರಾಹ್ಮಣೇತರಿಗೆ ಆದ ಪರಿಸ್ಥಿತಿಯು ನಮಗೂ ಆಗಬಹುದು. ಅಂದರೆ ಬ್ರಾಹ್ಮಣೇತರ ಪಕ್ಷದವರು ಹೊರಗೆ ನಿಂತು ಕಾಂಗ್ರೆಸ್ ಎದುರಿಸುವುದಕ್ಕಿಂತಲೂ ಕಾಂಗ್ರೆಸ್ಸಿನಲ್ಲಿ ಸೇರಿ ಅದರೊಳಗಿದ್ದು ಅದನ್ನು ಭೇದಿಸೋಣವೆಂದು ಕಾಂಗ್ರೆಸ್ ಸೇರಿದರು. ಅವರಿಗೆ ನಾನು ಸಾಕಷ್ಟು ತಿಳಿ ಹೇಳಿದೆ, ಅವರು ಕೇಳಲಿಲ್ಲ. ಅವರು ಕಾಂಗ್ರೆಸ್ ಸೇರಿದ್ದರಿಂದ ಅವರ ಪಕ್ಷ ಹಾಳಾಯಿತಷ್ಟೇ ಅಲ್ಲ, ಅವರಿಗೆ ಈಗ ತಮ್ಮ ತಪ್ಪಿನ ಅರಿವಾಗಿದೆ. ಆದರೆ ಸಮಯ ಕಳೆದು ಹೋಗಿದೆ. ಅವರ ಗತಿ ದೇವರಿಗೆ ಗೊತ್ತು. ಆದ್ದರಿಂದ ಗುಡಿಸಲಾದ ನಮ್ಮ ಮನೆ ಮುರಿದು ಅನ್ಯರ ಅರಮನೆಗೆ ಹೋಗುವುದು ಮಹಾಮೂರ್ಖತನ. ಅಂತಹ ತಪ್ಪು ನಾನು ಮಾಡಲಾರೆ. ನಾನು ದೇಶದ್ರೋಹಿ ಅಂತ ಹೇಳಲಾಗುತ್ತಿತ್ತು. ನಾನು ದೇಶದ್ರೋಹಿ ಎಂದು ಈ ಹಿಂದೆ ನನ್ನನ್ನು ಕರೆಯಲಾಗುತ್ತಿತ್ತು. ಅದು ತಪ್ಪು ಅಂತ ಈಗ ಎಲ್ಲರಿಗೂ ಗೊತ್ತಾಗಿದೆ. ನಮ್ಮ ಪಕ್ಷ ದೇಶ ವಿರೋಧಿ ಅಲ್ಲ, ನಾವು ದೇಶದ್ರೋಹಿಗಳಲ್ಲ. ಒಂದು ವೇಳೆ ದೇಶ ಪ್ರೇಮದ ಬಗ್ಗೆ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ನಮ್ಮ ಪಕ್ಷ ಸ್ಪರ್ಧೆಗೆ ಇಳಿದರೆ ದೇಶ ಪ್ರೇಮದ ಮೊದಲನೆಯ ಪಕ್ಷ ನಮ್ಮ ರಾಜಕೀಯ ಪಕ್ಷವಾಗುತ್ತದೆ. ಯಾಕೆಂದರೆ ದೇಶ ಸೇವೆಗೆ ನಾವು ಎಲ್ಲಕ್ಕಿಂತಲೂ ಮುಂದಿದ್ದೇವೆ. ನಿಜವಾದ ಸಮಾಜವಾದ ನಾವು ಸ್ಥಾಪಿಸೋಣ. ಕೃಷಿಕರು, ಕಾರ್ಮಿಕರು ಆದ ನಾವು ನಮ್ಮ ರಾಜ್ಯ ಸ್ಥಾಪಿಸೋಣ. ನಮ್ಮ ಸಮಾಜದಲ್ಲಿ ಶ್ರೀಮಂತರು ಹಾಗೂ ಮಧ್ಯಮ ವರ್ಗದವರು ಇಲ್ಲ. ನಾವೆಲ್ಲರೂ ಕೃಷಿಕರು, ಕಾರ್ಮಿಕರು.
ನಾವು ಪ್ರಜಾರಾಜ್ಯ ಸ್ಥಾಪಿಸೋಣ. ಹಾಗೆ ನೋಡಿದರೆ ನಮ್ಮ ರಾಜಕೀಯ ಗುರಿಗಳು ಕಮ್ಯುನಿಸ್ಟರ ರಾಜಕೀಯ ಗುರಿಗಳಿಗಿಂತಲೂ ಶ್ರೇಷ್ಠವಾಗಿವೆ. ನಮ್ಮ ಪಕ್ಷ ತಾತ್ವಿಕ ಸಿದ್ಧಾಂತಗಳಲ್ಲಿ ಹಿಂದುಳಿಯುವುದು ಅಸಾಧ್ಯ. ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳ ಉಗಮ ಆಗಿದೆ. ಅವೆಲ್ಲವುಗಳಿಗೆ ನಮ್ಮ ಪಕ್ಷದ ಸಹಾಯ ಅವಶ್ಯವಾಗಿದೆ. ನಮ್ಮ ಪಕ್ಷ ಬೆಲ್ಲದ ಹೆಂಟೆ ಇದ್ದ ಹಾಗೆ. ಅದಕ್ಕೆ ಯಾವಾಗಲೂ ಇರುವೆ ಮುತ್ತುವಂತೆ ಅನ್ಯ ಪಕ್ಷಗಳು ನಮ್ಮ ಸಹಾಯ ಯಾಚಿಸುತ್ತಾ ಇವೆ. ಅದಕ್ಕಾಗಿ ನಾವೆಲ್ಲರೂ ಎಚ್ಚರವಾಗಿರುವುದು ಅವಶ್ಯ. ನಾವು ಕ್ರಾಂತಿಯ ಚಕ್ರ ತಿರುಗಿಸುವ. ಅಸ್ಪೃಶ್ಯರ ಭವಿಷ್ಯ ಉಜ್ವಲವಾಗಿದೆ, ಇದು ನಿಶ್ಚಿತ. ಪರಕೀಯರ ರಾಜಸತ್ತೆಯನ್ನು ಓಡಿಸಿ ನಾವು ಕ್ರಾಂತಿ ಮಾಡಿದ್ದೇವೆಂದು ಕಾಂಗ್ರೆಸ್ ಹೇಳಿಕೊಳ್ಳುತ್ತದೆ. ಅದಕ್ಕೆ ನಾವು ಧನ್ಯವಾದ ಅರ್ಪಿಸುವ. ಆದರೆ ಕ್ರಾಂತಿಯ ಅರ್ಥದಲ್ಲಿ ಇದು ಅರ್ಧ ಕ್ರಾಂತಿಯಾಗಿದೆ. ನಿಜ ಕ್ರಾಂತಿಯಾಗಬೇಕಾದರೆ ಸಾವಿರಾರು ವರ್ಷಗಳಿಂದ ನಮ್ಮ ತಲೆಯ ಮೇಲೆ ಕುಣಿಯುತ್ತಿರುವ ಉಚ್ಚ ವರ್ಗದವರು ಕೆಳಗೆ ಬಂದು ಕೆಳವರ್ಗದ ಜನರು ಮೇಲೆ ಹೋಗಬೇಕು. ಇಂತಹ ಕ್ರಾಂತಿ ಚಕ್ರ ನಾವು ತಿರುಗಿಸುವ. ಅಂದರೆ ಕಾಂಗ್ರೆಸ್ಸಿಗರು ಸ್ವರಾಜ್ಯ ದೊರಕಿಸಿ ಮಾಡಿದ ಅರ್ಧ ಕ್ರಾಂತಿ, ಸಮಾಜ ಕ್ರಾಂತಿ ಮಾಡಿ ನಾವು ಸಂಪೂರ್ಣ ಕ್ರಾಂತಿ ತರುವ. ನಾನು ಈಗ ರಾಜಕೀಯ ಬಂಧನದಲ್ಲಿ ಸಿಲುಕಿರುವೆ. 1950ರಲ್ಲಿ ಅಥವಾ ಅದರ ಪೂರ್ವದಲ್ಲಿ ಈ ಬಂಧನ ಮುಕ್ತಾಯವಾಗಬಹುದು. ಆಗ ಎಲ್ಲವನ್ನೂ ನಾನು ನಿಮ್ಮ ಮುಂದಿಡುವೆ. ನಾನು ನನ್ನ ಸಮಾಜದ ಸಲುವಾಗಿ ಮೀಸಲಾತಿ ಪಡೆದಿರುವೆ. ಆದರೆ ಆ ಮೀಸಲಾತಿಗಳಿಗೆ ಯೋಗ್ಯ ಅಭ್ಯರ್ಥಿಗಳು ದೊರಕುತ್ತಾ ಇಲ್ಲ. ಪಡೆದ ರಾಜಕೀಯ ಹಕ್ಕುಗಳನ್ನು ಯೋಗ್ಯ ರೀತಿಯಲ್ಲಿ ಚಲಾಯಿಸಲಾಗುತ್ತಿಲ್ಲ. ಇದಕ್ಕೆ ಕಾರಣ ಮೇಲ್ವರ್ಗದವರ ಕೈಯಲ್ಲಿ ರಾಜಕೀಯ ಸತ್ತೆ ಇರುವುದೇ ಆಗಿದೆ. ಅದಕ್ಕಾಗಿ ರಾಜಕೀಯ ಶಕ್ತಿಯನ್ನು ನಮ್ಮ ಕೈವಶ ಮಾಡಿಕೊಳ್ಳಬೇಕಾಗುತ್ತದೆ. ಬುದ್ಧಿವಂತ ತರುಣರು ಪ್ರಗತಿಯ ಆಧಾರ ಸ್ತಂಭ. ರಾಜಕಾರಣದಷ್ಟೇ ಮಹತ್ವ ಶಿಕ್ಷಣ ಸಂಸ್ಥೆಗಳಿಗಿದೆ. ಅಂದರೆ ಒಂದು ಸಮಾಜದ ಉನ್ನತಿ ಆ ಸಮಾಜದಲ್ಲಿಯ ಬುದ್ಧಿವಂತ ಹಾಗೂ ಕರ್ತೃತ್ವಶಾಲಿಗಳಾದ ಯುವಕರ ಮೇಲೆ ಅವಲಂಬಿಸಿರುತ್ತದೆ. ಆದ್ದರಿಂದಲೇ ಕೆಲ ವರ್ಷಗಳಿಂದ ರಾಜಕಾರಣದ ಕಡೆಗೆ ಸ್ವಲ್ಪ ದುರ್ಲಕ್ಷ್ಯ ಮಾಡಿ ಶಿಕ್ಷಣದ ಕಡೆಗೆ ಹೆಚ್ಚು ಒಲವು ತೋರುತ್ತಿದ್ದೇನೆ. ಮುಂಬೈಯಲ್ಲಿ ಸಿದ್ಧಾರ್ಥ ಕಾಲೇಜು ಪ್ರಾರಂಭಿಸಿರುವೆ. ಅದರಲ್ಲಿ ಸುಮಾರು 2400 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅದರಲ್ಲಿ 10 ವಿದ್ಯಾರ್ಥಿಗಳು ನಮ್ಮವರಾಗಿರುವುದರಿಂದ ನಾನು ಅವರಿಗಾಗಿ ಸುಮಾರು 21,000 ರೂಪಾಯಿ ಖರ್ಚು ಮಾಡುತ್ತಿರುವೆ. ಔರಂಗಾಬಾದ್ನಲ್ಲಿ ಕಾಲೇಜು ತೆರೆಯುವ ವಿಚಾರವಿದೆ. ಇದೆಲ್ಲವೂ ನಿಮ್ಮ ಕಲ್ಯಾಣಕ್ಕಾಗಿ ನಾನು ಮಾಡುತ್ತಿರುವೆ. ಭಾರತೀಯ ಘಟನೆಯ ಕಲಂ ನಂಬರ್ 9. ಭಾರತೀಯ ರಾಜ್ಯ ಘಟನೆಯಲ್ಲಿ ಅಸ್ಪೃಶ್ಯರ ಹಕ್ಕುಗಳಿಗಾಗಿ ವ್ಯವಸ್ಥೆ ಮಾಡಲಾಗಿದೆ. ಘಟನೆಯ ಕಲಂ 9ರಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸಿದೆ. ಯಾವುದೇ ಪ್ರಕಾರದ ಜಾತಿ ಭೇದ, ಉಚ್ಚ ನೀಚ ಭಾವನೆ ರದ್ದಾಗಿದೆ. ಆದ್ದರಿಂದ ನ್ಯಾಯವಾಗಿ ನಿಮಗೆ ಎಲ್ಲೂ ಅಸ್ಪೃಶ್ಯತೆ ಅಡ್ಡಿ ಬರಲಾರದು. ಇತರರೂ ನಿಮ್ಮ ಕೂಡ ಸಮಾನತೆಯಿಂದ ವರ್ತಿಸಬೇಕು. ಈ ಕಾನೂನು ಮುರಿದರೆ ಅವರಿಗೆ ಶಿಕ್ಷೆ ಆಗುವಂತೆ ಕಾನೂನು ರಚಿತವಾಗಿದೆ. ನಾವು 3 ಮುಖ್ಯ ರಾಜಕೀಯ ಹಕ್ಕು ಕೇಳುತ್ತಿದ್ದೇವೆ. ಕಾಯ್ದೆ ಮಂಡಳದಲ್ಲಿ ನಮ್ಮ ಪ್ರತಿನಿಧಿ ಇರಬೇಕು. ಜನಸಂಖ್ಯೆಗನುಗುಣವಾಗಿ ನಮಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಇರಬೇಕು. ಸ್ವತಂತ್ರ ಮತದಾರರ ಸಂಘ ದೊರಕಬೇಕು. ಇವುಗಳಲ್ಲಿ ಕೇವಲ ಒಂದೇ ಒಂದು ಬೇಡಿಕೆ ಮಂಜೂರಾಗಿಲ್ಲ. ಅದು ಸ್ವತಂತ್ರ ಮತದಾರರ ಸಂಘದ ಬೇಡಿಕೆ. ಇದರಿಂದ ನಮಗೆ ಭಾಗ್ಯೋದಯ ನಿಲ್ಲುವುದೆಂದು ನಾನು ಭಾವಿಸುವುದಿಲ್ಲ. ದೊರೆತದ್ದನ್ನು ಮೊದಲು ಪಡೆಯೋಣ. ಹೆಚ್ಚಿಗೆ ಬೇಕಾದವುಗಳ ಬಗ್ಗೆ ಬೇಡಿಕೆ ಇಡೋಣ. ಒಟ್ಟರೆ ಜರತಾರಿ ಸೀರೆ, ಇಲ್ಲವಾದರೆ ಬೆತ್ತಲೆ ಎಂಬಂತೆ ನಮ್ಮ ಪ್ರವೃತ್ತಿ ಇರಬಾರದು. ಆದ್ದರಿಂದ ನಮಗೆ ಸಿಕ್ಕ ಹಕ್ಕು ಪಡೆದು ಉಳಿದ ಹಕ್ಕುಗಳಿಗಾಗಿ ಹೋರಾಡೋಣ. ಇದು 16 ಜನವರಿ 1949ರಂದು ಮನಮಾಡ ಸಭೆಯಲ್ಲಿ ಮಾಡಿದ ಭಾಷಣ. ಇದು ಜನತಾ ಪತ್ರಿಕೆಯಲ್ಲಿ 23 ಜನವರಿ 1949ರಲ್ಲಿ ಪ್ರಕಟವಾಗಿದೆ. ನಿಮ್ಮ ಗುಡಿಸಲು ಬಿಟ್ಟು ಅನ್ಯರ ಅರಮನೆಗೆ ಹೋಗಬೇಡಿರಿ. ನಮಸ್ಕಾರ.